ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಚಾತುರ್ಮಾಸ ಮೊದಲು ಏನೇನು ರಂಗೋಲಿ ಹಾಕಿನಿ ತೋರಿಸಿಕೊಡ್ತೀನಿ. ಚಾತುರ್ಮಾಸ ವಿಶೇಷ ರಂಗೋಲಿ ಹಾಡಿದಾಗನೇ ಇರ್ತದಲ್ಲ, ಚಾತುರ್ಮಾಸ ಹಾಡಿದಾಗ ಏನೇನು ಹಾಕಬೇಕು ಅಂಥೇಳಿ ವಿವರಣೆ ಕೊಟ್ಟಾರಲ್ಲ, ಅದೇ ಪ್ರಕಾರ ಸ್ವಲ್ಪ ಅಲಂಕಾರದಲ್ಲಿ ಬೇರೆ ಇರ್ತದೆ. ಆಗಲೇ ಪ್ರತಿಯೊಬ್ಬರು ಚಾತುರ್ಮಾಸ ರಂಗೋಲಿ ಅಂದರೆ ಇದೇ ಪ್ರಕಾರ ಹಾಕ್ತಾರಲ್ಲ, ಅದೇ ಪ್ರಕಾರ ಹಾಕೀನಿ. ಅಲಂಕಾರ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕೀನಿ. ಇವೆಲ್ಲ ರಂಗೋಲಿಗಳು 4 ತಿಂಗಳು ಪ್ರತಿದಿನ ನಿತ್ಯ ಹಾಕಬೇಕು ರಂಗೋಲಿ. ಇನ್ನೂ ರಂಗೋಲಿ ಹಾಕಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಂಕಲ್ಪ ಹಿಡಿದು ಗೋವ್ರತ ಗೋಪದ್ಮ ವ್ರತ ಕೂಡ ಹಿಡಿದು ಗೋಪದ್ಮನ ಕೂಡ 33 ಗೋಪದ್ಮದಿಂದ ಗೋವಿನ ರಂಗೋಲಿ ಅಲಂಕಾರ ಕೂಡ ಹಾಕ್ತಾರೆ. ಈಗ ಚಾತುರ್ಮಾಸ ರಂಗೋಲಿ ಒಳಗಡೆ ಏನೇನು ಹಾಕಬೇಕೋ ತೋರಿಸಿಕೊಡ್ತೀನಿ. ನೀವೆಲ್ಲರೂ ಕೂಡ ಇದೇ ಪ್ರಕಾರ ಹಾಕ್ತಿರಲ್ಲ, ಆಗಲೇ ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ರೀತಿಯಲ್ಲಿ ಹಾಕೀನಿ. ಇಷ್ಟ ಅನಿಸಿದ್ರೆ ಮಾತ್ರ ವಿಡಿಯೋನ ಫಾಲೋ ಆಗಿರಿ. ಮೊದಲಿಗೆ ಶ್ರೀಕಾರ ಹಾಕಿ ಪದ್ಮ ಬರೆದು ತೋರಣ ಆಕಾರ ಬರೆದು ಲಕ್ಷ್ಮೀನಾರಾಯಣನ ಇಳಿಸಿ ತೋರಿಸಿಕೊಡ್ತೀನಿ. ರಂಗೋಲಿ ಅಲಂಕಾರ ಮಾತ್ರ ದೇವರ ಆಕಾರದಲ್ಲೇ ಬರಬೇಕು. ನೋಡಲಿಕ್ಕೆ ಕೂಡ ಚೆಂದಾಗಿ ಕಾಣಿಸೋಂಗ ಪ್ರಯತ್ನ ಮಾಡಿರಿ. ನಾನು ದೇವ್ರ ಮನೆ ಕಟ್ಟಿಗೆನೆ 33 ಗೋಪದ್ಮ, 24 ಕೇಶವನಾಮ, 9 ವಾಸುದೇವನ ಪದ್ಮ, ಶಂಖ ಚಕ್ರ, ಲಕ್ಷ್ಮೀನಾರಾಯಣ ಪಾದ, ಹನುಮನ್ನ ಕರಡನ್ನು ಇಳಿಸೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರು ಹಾರಲ್ಲ ಅವ್ರಿಗೆಲ್ಲರಿಗೂ ಗೊತ್ತು. ಪ್ರತಿದಿನ ದಿನಾಗೂ ಗೋವಿನ ರಂಗೋಲಿ, ಅಂಬಾರಿ ಇವೆಲ್ಲ ರಂಗೋಲಿ ನಿತ್ಯ ಹಾಕ್ತೀನಲ್ಲ ರಂಗೋಲಿ. ಈಗ ಚಾತುರ್ಮಾಸ ರಂಗೋಲಿ ಒಳಗಡೆ ಕೂಡ ದಿನಾಗೂ ಹಾಕ್ತೀನಿ. ಸಂಕಲ್ಪ ಹಿಡಿದು ಈ ರಂಗೋಲಿಗಳು ಕೂಡ ದಿನಾಗೂ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸಲ ಕೌಂಟ್ ಹೋದರೆ ಮಾತ್ರ ಮತ್ತೊಂದು ದಿವಸ ಮರುದಿನ ಸಲಿಂತ ಮತ್ತು ಕೌಂಟನ್ನು ಆ್ಯಡ್ ಮಾಡ್ಕೋತಾ ಹೋಗಬೇಕು. ನಾಲ್ಕು ತಿಂಗಳೊಳಗಡೆ ನಡುವ ಹಾಕಲಿಕ್ಕೆ ಅವಕಾಶ ಇರಲ್ಕಿರೆ ಮಾತ್ರ ಮತ್ತು ಮುಂದಿನ ದಿನಗಳಿಗೆ ಕೌಂಟು ತಪ್ಪಲಾರದೆ ಆ್ಯಡ್ ಮಾಡ್ಕೋತಾ ಹೋಗಬೇಕು. ನೋಡಿರಲ್ಲ, ದೇವ್ರನ್ನ ಈಸಿಯಾಗಿ ಅಲಂಕಾರ ಸಿಂಪಲಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಕೂತು ಆಕಾರದಲ್ಲಿ ನಾರಾಯಣ ದೇವ್ರನ್ನ ಅಲಂಕರಿಸ್ತೀನಿ. ಈಗ ಲಕ್ಷ್ಮೀ ದೇವ್ರನ್ನ ಇಳಿಸ್ತಾ ಇದ್ದೀನಿ. ದಿನಾಗೂ ಇದೇ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕಬಹುದು, ಆದರೆ ನಾನು ಮುಖ ಅಲಂಕಾರ ಮಾತ್ರ ಕಮಲದಿಂದ ಪದ್ಮದಿಂದ ತೋರಿಸಿಕೊಡ್ತೀನಿ. ಒಂದೊಂದು ದಿವಸ ಒಂದೊಂದು ಅಲಂಕಾರ ತೋರಿಸಿಕೊಡ್ತೀನಿ. ರಂಗೋಲಿ ಮಾತ್ರ ಇದೇ ಪ್ರಕಾರ ಇರ್ತದೆ, ಅಲಂಕಾರ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತೀನಿ ಅಷ್ಟೇ. ಇವತ್ತು ಮೊದಲನೇ ದಿವಸ ಈ ರೀತಿಯಲ್ಲಿ ಲಕ್ಷ್ಮೀನಾರಾಯಣ ರಂಗೋಲಿ ಅಲಂಕರಿಸ್ತೀನಿ. ದ್ವಾದಶಿ ವಿಶೇಷ ಚಾತುರ್ಮಾಸ ರಂಗೋಲಿ ಜೊತೆಗೆ ನಾರಾಯಣ ಹೃದಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿಗೆ ಪಾಂಡುರಂಗ ದೇವರು, ರುಕ್ಮಿಣಿ ದೇವ್ರದ್ದು ಅಲಂಕಾರ ಹಾಕೀನಿ. ಈಸಿ ಅದ ರಂಗೋಲಿ. ಮತ್ತೊಂದು ಸಲ ಅದನ್ನು ವೀಡಿಯೋನ ಆ್ಯಡ್ ಮಾಡ್ತೀನಿ. ವಿಡಿಯೋ ತೆಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಮತ್ತೊಂದು ಸಲ ಅದು ವಿಡಿಯೋನ ಹಾಕ್ತೀನಿ. ರಂಗೋಲಿ ನೀವೆಲ್ಲರೂ ಕೂಡ ಈಸಿಯಾಗಿ ಬರಿಬೋದು. ಹೃದಯ ರಂಗೋಲಿ ಬಂದರೆ ಮಾತ್ರ ಕಿರೀಟ ಅಲಂಕಾರ ಅಲಂಕರಿಸಿ ಪಾಂಡುರಂಗ ರೂಪದಲ್ಲಿ, ರುಕ್ಮಿಣಿ ದೇವಿ ರೂಪದಲ್ಲಿ ರಂಗೋಲಿನ ಅಲಂಕರಿಸೀನಿ. ಮತ್ತೊಂದು ಸಲ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿರಲ್ಲ, ಲಕ್ಷ್ಮೀದೇವಿ ರೂಪ ಈಸಿಯಾಗಿ ಈ ರೀತಿಯಲ್ಲಿ ಬಿಡಿಸೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ವಿಡಿಯೋನ ಫಾಲೋ ಆಗಿ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ಈಗ ಮಂಟಪ ಆಕಾರದಲ್ಲಿ ಅಲಂಕಾರ ಹಾಕಿ ಸೂರ್ಯ ಚಂದ್ರನ ಬಿಡಿಸೀನಿ. ಇವತ್ತು ವಿಶೇಷ ದ್ವಾರಪಾಲಕರ ರಂಗೋಲಿ. ಇವತ್ತಿನಲಿಂದ 4 ತಿಂಗಳು ತಪ್ಪಲಾರದೆ ಜಯ ವಿಜಯದ ಇದೊಂದು ವರ, ಇದು ಕೂಡ ಒಂದು ಕಥೆ ಅದ. ಇದನ್ನು ಕೂಡ ಮುಂದಿನ ವಿಡಿಯೋಗಳದಾಗ ಹೇಳಿಕೊಡ್ತೀನಿ. ಜಯ ವಿಜಯರ ರಂಗೋಲಿ ನಿತ್ಯ ಹಾಕುವ ಅವಕಾಶ ಇರಲ್ಲ. ಈ 4 ತಿಂಗಳು ಮಾತ್ರ ತಪ್ಪಲಾರದೆ ಚಾತುರ್ಮಾಸ ರಂಗೋಲಿ ಜೊತೆಗೆ ಜಯ ವಿಜಯ ರಂಗೋಲಿ ತಪ್ಪಲಾರದೆ ಬರಬೇಕು. ಪ್ರತಿನಿತ್ಯ ನಾವು ಹಾಕುವ ರಂಗೋಲಿ ಜೊತೆಗೆ ನಿತ್ಯ ಹಾಕಲ್ಕಿನ್ನೂ ಪರವಾಗಿಲ್ಲ. ದ್ವಾದಶಿ ದಿವಸ ಮಾತ್ರ ತಪ್ಪಲಾರದೆ, ಯಾವುದೇ ಮಾಸ ಇರಲಿ ತಪ್ಪಲಾರದೆ ದ್ವಾದಶಿ ದಿವಸ ಮಾತ್ರ ಜಯ ವಿಜಯ ರಂಗೋಲಿ, ದ್ವಾರಪಾಲಕರ ರಂಗೋಲಿ ತಪ್ಪಲಾರದೆ ಬರೆಯಬೇಕು.
ದ್ವಾದಶಿ ಅಂದ್ರೇ ದ್ವಾರಪಾಲಕರ ವಿಶೇಷ ದಿನ. ಅವತ್ತಿನ ದಿವಸ ತಪ್ಪಲಾರದೆ ಜಯ ವಿಜಯ ರಂಗೋಲಿ ವಿಶೇಷ ಅಲಂಕಾರ ಹಾಕಬೇಕು. ಒಂದು ವೇಳೆ ಸರಿಯಾಗಿ ಬರಲ್ಕಿರ್ನೂ ಪರವಾಗಿಲ್ಲ, ಆಕಾರ ದ್ವಾರಪಾಲಕರ ಆಕಾರ ಬಂದರೆ ಸಾಕು. ಇದೇ ಪ್ರಕಾರ ಹಾಕಬೇಕು ಅಂತ ಹೇಳಿ ಏನೂ ಇಲ್ಲ ನಿಯಮ. ನಿಮ್ಗೆ ಬಂದ ರೀತಿಯಲ್ಲಿ ಅಲಂಕಾರ ಹಾಕಬೇಕು. ಆಗಲಿ ದ್ವಾರಪಾಲಕರ ಆಕಾರ ಮಾತ್ರ ಇರೋಂಗ ರಂಗೋಲಿ ಅಲಂಕಾರ ಹಾಕಬೇಕು. ನಾಳೆ ಕೂಡ ರಂಗೋಲಿ ಇದೇ ಪ್ರಕಾರ ಹಾಕಬೇಕು. ಪ್ರತಿದಿನ ಇದೇ ರೀತಿಯಲ್ಲಿ ಹಾಕ್ತೀವಲ್ಲ, ಆದರೆ ನಾಳೆಗೆ ಪಾಂಡುರಂಗ ರೂಪನ ಮತ್ತು ರುಕ್ಮಿಣಿ ರೂಪನ ತೋರಿಸಿಕೊಡ್ತೀನಿ. ಕಮಲದಲ್ಲಿ ಪಾಂಡುರಂಗ ರೂಪ ರುಕ್ಮಿಣಿ ರೂಪನ ತೋರಿಸಿಕೊಡ್ತೀನಿ. ಶಂಖ ಚಕ್ರ ಗದಾ ಪದ್ಮ ಬರೆದು ಕೊಳಲು ಬರೆದು ತಂತಿ ಬೇರಿ ಹಾಕಬೇಕು. ಇವೆಲ್ಲ ಹಾಡಿದಾಗ ಇರ್ತವಲ್ಲ, ಅದೇ ಪ್ರಕಾರ ರಂಗೋಲಿನ ಅಲಂಕಾರ ಹಾಕೀನಿ. ಅವಕಾಶ ಇದ್ದರೆ ಮಾತ್ರ ಹಾಡನ್ನ ಡಿಸ್ಕ್ರಿಪ್ಷನ್ದಾಗ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಚಾತುರ್ಮಾಸ ರಂಗೋಲಿ ಸಣ್ಣದಾಗಿ ಹಾಕ್ತಾ ಏನಿಲ್ಲ. ರಂಗೋಲಿ ಕಾಣಿಸೋದು ಸ್ವಲ್ಪ ಕಷ್ಟನೇ ಅನ್ನಿಸ್ತದಲ್ಲ ನಿಮ್ಗೆ. ಒಂದೊಂದು ರಂಗೋಲಿ ಕೂಡ ನೀಟಾಗಿ ಮತ್ತೊಂದು ಸಲ ಹಾಕಿ ನಿಮ್ಮೆಲ್ಲರಿಗೆ ಸಿಂಪಲಾಗಿ ಹಾಕೋಂಗ ತೋರಿಸಿಕೊಡ್ತೀನಿ. ಅದನ್ನು ಕೂಡ ವಿಡಿಯೋನ ಹಾಕ್ತೀನಿ. ಒಂದೊಂದು ರಂಗೋಲಿನ ಪ್ರತಿಯೊಂದು ರಂಗೋಲಿನ ಚಾತುರ್ಮಾಸ ಒಳಗಡೆ ಏನೇನು ರಂಗೋಲಿ ಹಾಕಬೇಕು ಅನ್ನೋದು ಪ್ರತಿಯೊಂದು ರಂಗೋಲಿನ ಸಪ್ರೇಟಾಗಿ ಹಾಕಿ ತೋರಿಸಿಕೊಡ್ತೀನಿ. ದ್ವಾರಪಾಲಕರು ಸೂರ್ಯ ಚಂದ್ರ ಲಕ್ಷ್ಮೀನಾರಾಯಣ ದೇವರು ಶಂಖ ಚಕ್ರ ಗದಾ ಪದ್ಮ ಕೊಳಲು ಮತ್ತು ತಂತಿ ಬೇರಿ ಇವೆಲ್ಲ ಹಾಕಿಂದ ತುಳಸಿ ಬೃಂದಾವನ ಸೀತಾದೇವಿ ಸೆರಗು ರಾಮನ್ ತೊಟ್ಟಿಲ ಬರಿತಾಯಿನಿ. ಮೊದಲಿನಲಿಂತ ಸ್ವಲ್ಪ ಜಾಗದಲ್ಲಿ ಇಷ್ಟೇ ಮಣಿ ಮೇಲೆ ಇವೆಲ್ಲ ರಂಗೋಲಿ ಹಿಡಿಬೇಕು ಅಂತ ಹೇಳಿ ಸಣ್ಣದಾಗಿ ಹಾಕುವ ಅಭ್ಯಾಸ ಈಗೋಗಿ ಇಷ್ಟೇ ಸಣ್ಣದಾಗಿ ಹಾಕ್ತೀನಿ. ಒಂದು ವೇಳೆ ಅವಕಾಶ ಇದ್ದರೆ ಮಾತ್ರ ನೀವು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ನಾನು ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸ್ತೀನಿ. ನಿಮಗೆಲ್ಲರಿಗೆ ಅವಕಾಶ ಇದ್ದರೆ ಮಾತ್ರ ಸ್ವಲ್ಪ ನೀವು ದೊಡ್ಡದಾಗಿ ರಂಗೋಲಿ ಹಾಕಿರಿ. ಆಗಲಿ ಸಣ್ಣದಾಗಿ ರಂಗೋಲಿ ಇಷ್ಟ ಹಾಕಿದ್ರೇ ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಸೀತಾದೇವಿ ಸೆರಗು ನಾಳಿನ ರಂಗೋಲಿ ಒಳಗಡೆ ಬೇರೆ ರೀತಿಯಲ್ಲಿ ಅಲಂಕಾರ ತೋರಿಸಿಕೊಡ್ತೀನಿ. ರಂಗೋಲಿಗಳು ಎಲ್ಲ ಇವೇ ಹಾಕ್ತಾಯಿನಿ. ಆಗಲಿ ಅಲಂಕಾರಗಳು ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತೀನಿ. ಇದು ಏನು ತಪ್ಪಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ವಿಡಿಯೋನ ಫಾಲೋ ಆಗಿ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾನು ಈ ರೀತಿಯಲ್ಲಿ ಹಾಕೀನಿ, ಅದು ಮಾತ್ರ ತೋರಿಸಿಕೊಡ್ತಾಯಿನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದ್ರೇ ರಂಗೋಲಿನ ಫಾಲೋ ಆಗಿರಿ. ರಾಮನ್ ತೊಟ್ಟಿಲನ ಅಲಂಕರಿಸ್ತಾಯಿನಿ. ರಾಮನ್ ತೊಟ್ಟಿಲ ಅಲಂಕಾರ ಕೂಡ ಸಪರೇಟಾಗಿ ವಿಡಿಯೋನ ಹಾಕಿ ತೋರಿಸ್ಕೊಡ್ತೀನಿ. ರಂಗೋಲಿನ ಸಿಂಪಲಾಗಿ ತೋರಿಸಿಕೊಡ್ತೀನಿ. ಒಳಗಡೆ ಶ್ರೀರಾಮ ಅಂಥೇಳಿ ಬರೀಬೇಕು. ರಂಗೋಲಿ ಸ್ವಲ್ಪ ಸಣ್ಣದು ಹಾಕಿದ್ದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ. ಒಳಗಡೆ ಶ್ರೀರಾಮ ಅಂಥೇಳಿ ಬರೆದೀನಿ. ಈಗ ಅಂಬಾರಿ ರಂಗೋಲಿ ಹಾಕ್ತಾಯಿನಿ. ಅಂಬಾರಿ ರಂಗೋಲಿ ಕೂಡ ವಿಶೇಷ ಅಲಂಕಾರ. ಈ 4 ತಿಂಗಳು ವಿಶೇಷ ಅಲಂಕಾರ ಹಾಕ್ತೀನಿ. ಶ್ರೀಕಾರದಿಂದ ರಂಗೋಲಿನ ತೋರಿಸಿಕೊಡ್ತೀನಿ. ಅಂಬಾರಿ ರಂಗೋಲಿಗೆ ಶ್ರೀಕಾರದಿಂದ ಅಲಂಕಾರ ಹಾಕಬೇಕು. ಈ 4 ತಿಂಗಳು ಇದೇ ರೀತಿಯಲ್ಲಿ ರಂಗೋಲಿನ ಅಲಂಕರಿಸ್ತೀನಿ. ದಿನಾಗೂ ಅಂಬಾರಿಗೆ ಶ್ರೀಕಾರ ಆಹ್ವಾನ ಮಾಡಿ ಅಲಂಕಾರ ಹಾಕ್ತೀನಿ. ಈ 4 ತಿಂಗಳು ಅಂಬಾರಿಗೆ ಇದೇ ರೀತಿಯಲ್ಲಿ ರಂಗೋಲಿ ಹಾಕ್ತೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ನೀವು ಕೂಡ ಫಾಲೋ ಆಗ್ಬೋದು. ಪ್ರತಿಯೊಂದು ರಂಗೋಲಿನ ಒಂದೊಂದು ಕೂಡ ಹಾಕಿ ತೋರಿಸಿಕೊಡ್ತೀನಿ. ಈಗ ಗೋವಿನ ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾಯಿನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು, ಗೋವಿನ ರಂಗೋಲಿ ಯಾವಾಗ ಎಡಗೈ ಕಡೆ ಹಾಕ್ತೀರಿ, ಅಂಬಾರಿ ಬಲಗೈ ಕಡೆ ಹಾಕ್ತೀರಿ ಅಂಥೇಳಿ ಕೇಳಿರಲ್ಲ. ಲಕ್ಷ್ಮೀದೇವಿ ರೂಪ ಯಾವಾಗೆ ನಾರಾಯಣ ದೇವರಿಗೆ ಎಡಗೈ ಕಡೆ ಇರ್ತಾಳಲ್ಲ, ಅದಕ್ಕೆ ಗೋವಿನ ರೂಪನ ಎಡಗೈ ಕಡೆ ಬರ್ತೀನಿ.
ನಿಯಮ ಅಂತೂ ಏನಿಲ್ಲ, ಬಲಗೈ ಕೈ ಕೂಡ ಹಾಕ್ಬೋದು. ನಾನು ಯಾವಾಗ ಲಕ್ಷ್ಮೀ ದೇವಿನ ಎಡಗೈ ಕಡೆ ಹಾಕ್ತೀನಲ್ಲ, ಅದಕ್ಕೋಸ್ಕರ ಗೋವಿನ ರೂಪ ಕೂಡ ಎಡಗೈ ಕಡೆ ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಬಲಕ್ಕೆ ಕೂಡ ಗೋವಿನ ರೂಪನ ಬರಿಬೋದು. ಲಕ್ಷ್ಮೀನಾರಾಯಣ ಪಾದನ ಅಲಂಕರಿಸಿ 33 ಗೋಪದ್ಮನ ಕೂಡ ರಂಗೋಲಿ ಅಲಂಕರಿಸಿನಿ. ಸ್ವಲ್ಪ ಜಾಗದಲ್ಲಿ ಹಾಕಿನಿ. ಆದಮೇಲೆ ಗರುಡ, ಹನುಮ, ಶೇಷದೇವರನ್ನ ಕೂಡ ರಂಗೋಲಿ ಅಲಂಕಾರ ಹಾಕಿನಿ. ಚಾತುರ್ಮಾಸ 4 ತಿಂಗಳು ಇವೆಲ್ಲ ರಂಗೋಲಿ ಅಲಂಕಾರ ತಪ್ಪಲಾರದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ದಿನಾಗೂ ಈ ರಂಗೋಲಿ ಜೊತೆಗೆ ದೇವರ ರಂಗೋಲಿಗಳು ಅಲಂಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಕೂಡ ತೋರಿಸಿಕೊಡ್ತೀನಿ. ಇನ್ನು ಮುಂದಿನ ವೀಡಿಯೋಗಳ್ದಾಗ ಗೋವಿನ ರಂಗೋಲಿ ವಿಶೇಷವಾಗಿ ತೋರಿಸಿಕೊಡ್ತೀನಿ. ನಿಮ್ಗೆ ಒಂದು ವೇಳೆ ಇಷ್ಟ ಅನಿಸಿದರೆ ಮಾತ್ರ ಚಾನಲ್ನ ಹೊಸದವ್ರು ನೋಡಿದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಿರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಿಡಿಯೋನ ಲೈಕ್ ಮಾಡಿ ಫಾಲೋ ಆಗಿ ರಂಗೋಲಿ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಮಂದಾರೋದ್ಧಾರ ಬಂದ ಮನೋಹರ ಬಂದ, ಬೃಂದಾವನ ಪತಿ ಗೋವಿಂದ ಬಂದನೋ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ. ಉರಗ ಶಯನ ಬಂದ, ಗರುಡ ಗಮನ ಬಂದ, ನರಗೊಳಿದವ ಬಂದ, ನಾರಾಯಣ ಬಂದನೋ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ. ನಕ್ರಹರನು ಬಂದ, ಚಕ್ರಧರನು ಬಂದ, ನಕ್ರಹರನು ಬಂದ, ಚಕ್ರಧರನು ಬಂದ, ಅಕ್ರೂರಗೊಳಿದ ತ್ರಿವಿಕ್ರಮ ಬಂದನೋ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ. ಪಕ್ಷಿ ವಾಹನ ಬಂದ, ಲಕ್ಷ್ಮಣಾಗ್ರಜನು ಬಂದ, ಪಕ್ಷಿ ವಾಹನ ಬಂದ, ಲಕ್ಷ್ಮಣಾಗ್ರಜನು ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದನೋ.